ನಮ್ಮ ಜಿಲ್ಲೆಯ ಉಸ್ತುವಾರಿಯವರು ಈ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಜೊತೆ ಕನ್ನಡಿಯವರು ಇನ್ನುಳಿದವರು, ಯಾಕಂದರೆ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು, ಹೊಡಿಲೇಬೇಕು ಅದನ್ನು ಅನ್ನೋ ಸ್ಥಿತಿಗೆ ಬಂದಿರ್ತದೆ. ಇಲ್ಲದ್ರೆ ಇದು ಎಂದೂ ಇಲ್ಲ, ಕೆಲಸ ಸಮೀಪದಲ್ಲಾಗುವುದಿಲ್ಲ ಅನ್ನುವಂಥ ಕೈ ಸತ್ಯವನ್ನು ಈ ನಮ್ಮ ಕನ್ನಡಿಯವರು ತಿಳಿಸಿದ್ದಾರೆ. ನಿಜವಾಗಿ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ತಮ್ಮ ಇಂಟರ್ವ್ಯೂದಲ್ಲಿ ಅನೇಕ ಪ್ರಶ್ನೆಗಳು ಸಹಿತ ಉತ್ತರ ಕೊಟ್ಟಿದ್ದಾರೆ ಮತ್ತು ಸತ್ಯನೂ ಹೌದವೆಲ್ಲ. ವಿಶೇಷವಾಗಿ 1997 ಜೆ.ಎಚ್. ಪಟೇಲರು ಅನೌನ್ಸ್ ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಒಂದು ಕಾರಣ ಕೊಟ್ಟರು, ಎಲ್ಲ ಸಣ್ಣ ಸಣ್ಣ ಜಿಲ್ಲೆಗಳನ್ನು ಹೇಗೆ ಮಾಡಿದರೆ ಮರಾಠಿ ಅಂದರೆ ಮಹಾರಾಷ್ಟ್ರಕ್ಕೆ ಮರಾಠಿ ಜನ ಹೋಗ್ತಾರೆ ಅನ್ನುವಂಥ ಮಾತನ್ನು, ಇದು ಸಿಲ್ಲಿ ಥಿಂಗ್ ಅನ್ನುವಂಥ ಮಾತನ್ನು ವಿವರಿಸ್ತಾ ಇದ್ದಾರೆ. ಹೇಗಪ್ಪ ಅಂತಂದ್ರೆ, ಈಗಾಗಲೇ ಮರಾಠಿ ಏಕೀಕರಣ ಸಮಿತಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇಂಥದ್ದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡದ್ದು. ಒಂದು ಕಾಲಕ್ಕೆ 6-7 ಜನ MLAಗಳು ಆರಿಸಿ ಬರ್ತಾಯಿದ್ರು. ಇವತ್ತು ಎಲ್ಲಿ ಬರ್ತಾ ಇದ್ದಾರೆ ಅವರು ಅನ್ನೋಂಥ ಮೊದಲೇ ಮೂಲಭೂತ ಪ್ರಶ್ನೆ ಇದೆ. ಇದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಅಂದರೆ ಬೆಳಗಾವಿಯ ನಮ್ಮ ಲೇಖಕರು, ಕಲಾಕಾರರು, ಕವಿಗಳು ಅವತ್ತು ವಿರೋಧ ಮಾಡಿದ್ದಾರೆ. ಅದನ್ನು ಅಲ್ಲೇ ಜನರನ್ನು ವಿರೋಧ ಮಾಡಿದ್ರು, ವ್ಯಾಪಾರಸ್ಥರು ವಿರೋಧ ಮಾಡಿದ್ರು. ಬೆಳಗಾವಿ ವ್ಯಾಪಾರ ಕಡಿಮೆ ಆಗ್ತದೆ, ಮತ್ತೇನೋ ಆಗ್ತದೆ, ಕಾರಣ ಇರ್ಬೋದು ಅಂದರು. ಆ ಹೇಳಿದಾಗ ಜೆ.ಎಚ್. ಪಟೇಲ್ ಬಿಟ್ಟುಬಿಟ್ರು. ಆಗಿದ್ದರೆ ಆಗೋಗ್ಬಿಡ್ತಿದ್ದು ಅದು. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಿಗೆ ಅನೌನ್ಸ್ ಬಿಟ್ಟಿರ್ತಿದ್ದು. ಇವತ್ತು ಇತಿಹಾಸ ಇರ್ತಿತ್ತು. ಅದನ್ನು ತಪ್ಪಿಸಿದವರು ಆ ಜನ. ಅವರು ಇದು ತಿಳ್ಕೊಬೇಕಾಗ್ಯದ. ಇವತ್ತು ಆಡಳಿತ ದೃಷ್ಟಿಯಿಂದ ಎಷ್ಟು ದೊಡ್ಡದಾಗ್ಯದ ಬಂದರೆ 60 ಲಕ್ಷ ಜನಸಂಖ್ಯೆ ಆಗ್ಯದ ಈ ಜಿಲ್ಲೆಯಲ್ಲೇ. ಜೊತೆಗೆ ಒಬ್ಬ DC, ಒಬ್ಬ SP ಇವರಿಗೆ ಒಬ್ಬೊಬ್ಬರು ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ನ ಸರಿಯಾಗಿ ಆಗೋದಿಲ್ಲ ಅನ್ನೋ ಕಾರಣ ಸಹಿತ ಅವರು ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಕನ್ನಡಿಯವರು ಸ್ಪಷ್ಟವಾಗಿ, ದಿಟ್ಟವಾಗಿ ಆಗಲೇಬೇಕಾದ ವಿಚಾರ ಹೇಳಿದ್ದಾರೆ. ಇದನ್ನು ಇನ್ನೂ ಅಷ್ಟೇ ಸ್ಪಷ್ಟವಾಗಿ, ದಿಟ್ಟವಾಗಿ ಈಗಾಗಲೇ ಮನಸ್ಸೋದ